ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ದಿವ್ಯಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಪ್ಪ ಇವಳು ದಿವ್ಯಾ ಬಗ್ಗೆ ಏನು ತಿಳಿಸ್ಕೊಡ್ತಾ ಇರಾ ಅಂತ ನೀವೇನಾದರೂ ಅನ್ಕೊತಾ ಇದ್ದರೆ, ದಿವ್ಯಾ ಅನ್ನೋದು ಗೌರ್ಮೆಂಟಿಂದ ಲಾಂಚ್ ಮಾಡಿರೋಂಥ ಒಂದು ಹೆಲ್ಪ್ಲೈನ್ ಸರ್ವಿಸು. ಅದು ಸ್ಪೆಷಲಿ ಡಿಸಬಿಲಿಟಿಗೆ. ಡಿಸಬಿಲಿಟಿ ಬಗ್ಗೆ ಇರ್ಬೋದಾದಂಥ ಪ್ರಶ್ನೆಗಳು. ಡಿಸಬಿಲಿಟಿ ಬಗ್ಗೆ ಅಂತಂದರೆ ಡಿಸಬಿಲಿಟಿಗೆ ಇರೋವಂಥ ಸ್ಕೀಮ್ಗಳು ಅಥವಾ UDID ಕಾರ್ಡು ಅಥವಾ ಈ ಹೆಲ್ಪ್ಲೈನ್ ನಂಬರ್ಸು, ಈ ಮಾಹಿತಿ ಎಲ್ಲ ನಿಮಗೆ ಈಸಿಯಾಗಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ದಿವ್ಯಾ ಅಂತ ಒಂದು ಹೊಸ ಹೆಲ್ಪ್ಲೈನ್ನ ಲಾಂಚ್ ಮಾಡಿದ್ದಾರೆ. ಇದು ವಾಟ್ಸಪ್ಪಲ್ಲೂ ಕೂಡ ಇದೆ, ಹಾಗೆ IVR ಅಲ್ಲೂ ಕೂಡ ಇದೆ. ಅಂದರೆ ಕಾಲ್ ಮಾಡಿ ಕೂಡ ನಾವು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡ್ಕೊಬೋದು. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ದಿವ್ಯಾ ಯಾವ ರೀತಿ ಕೆಲಸ ಮಾಡುತ್ತೆ, ಇದರ ವಾಟ್ಸಪ್ ನಂಬರ್ ಏನು, ಇದರ ಫೋನ್ ನಂಬರ್ ಏನು, ಈ ಎಲ್ಲ ಮಾಹಿತಿನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ. ಹಾಗೆ ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ಪೂರ್ತಿಯಾಗಿ ಕೇಳಿ, ಜೊತೆ ಕೇಳಾದ್ಮೇಲೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಸೊ ಮೊದಲಿಗೆ ವಾಟ್ಸಪ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ಸಪ್ನ ಓಪನ್ ಮಾಡ್ತೀನಿ ನಾನೀಗ. ವಾಟ್ಸಪ್ಪಲ್ಲಿ ಈ ದಿವ್ಯಾ ಹೆಲ್ಪ್ಲೈನ್ ನಂಬರ್ ಏನಪ್ಪ ಅಂತಂದರೆ, ನೋಟ್ ಮಾಡ್ಕೊಳ್ಳಿ, ನಂಬರು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ನಾನು. ನಂಬರ್ ಈ ರೀತಿ ಇದೆ, 9646 622 622. ಸೊ ತುಂಬ ಈಸಿ ಇದೆ ಅಲ್ವಾ, ಬೈ ಹಾರ್ಟ್ ಮಾಡ್ಬೋದು. 9646 622 622. ಈ ಒಂದು ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ನಾನು ದಿವ್ಯಾ ಹೆಲ್ಪ್ಲೈನ್ ವಾಟ್ಸಪ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ. ದಿವ್ಯಾ ಚಾಟ್ ಬಾಟ್ ಅಂತ ನಿಮಗೆ ಇದು ತೋರಿಸ್ತಾ ಇರುತ್ತೆ, ಬಿಸ್ನೆಸ್ ಅಕೌಂಟು. ಸೊ ನೀವು ಈ ನಂಬರ್ಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ನೋಡೋಣ. ಈಗ ನಾನು ಫಸ್ಟು ಹಾಯ್ ಅಂತ ಮೆಸೇಜ್ ಮಾಡ್ತೀನಿ. ಓಕೆ, ಹಾಯ್. ಓಕೆ, ಸೆಂಡ್ ಮಾಡೋಣ, ನೋಡೋಣ ಏನು ಬರುತ್ತೆ ಅಲ್ಲಿಂದ ರಿಪ್ಲೈ. ಓಕೆ, ರಿಪ್ಲೈ ಬಂದಿದೆ ಸ್ನೇಹಿತರೆ, ನೋಡೋಣ ಏನು. Benefits Center. I can also speak in 10 other languages apart from English. How can I help you today? You can change this later by choosing again from this list. ನೋಡಿ ಸ್ನೇಹಿತರೆ, ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಒಂದು ಸ್ಕೀಮ್ ರೆಕಮೆಂಡೇಶನ್ ಮಾಡುತ್ತೆ, ಇನ್ನೊಂದು ಯಾವ್ದಕ್ಕಾದ್ರೂ ಹೆಲ್ಪ್ಲೈನ್ ನಂಬರ್ ಬೇಕಾದ್ರೆ ಹೆಲ್ಪ್ಲೈನ್ ನಂಬರ್ಸ್ನ ಕೊಡುತ್ತೆ. UDID ಬಗ್ಗೆ ಏನಾದರೂ ಇದ್ದರೆ ಆ ಕ್ವೈರೀಸ್ನ ಕೇಳ್ಬೋದು. ಜೊತೆಗೆ ಕಂಪ್ಲೇಂಟ್ಸ್ ಅಥವಾ ಕ್ವೈರೀಸ್ ಏನಾದರೂ ಇದ್ದರೆ ಅದನ್ನೂ ಕೂಡ ಮಾಡ್ಬೋದು. ಕಂಪ್ಲೇಂಟ್ಸ್ ಆ್ಯಂಡ್ ಗ್ರೀವಿಯನ್ಸಸ್ ಅಂತ ಏನೋ ದೂರುಗಳು ಮತ್ತು ತೊಂದರೆಗಳು. ಓಕೆ, ಅದ್ರ ಬಗ್ಗೆನೂ ಸೊಲ್ಯೂಷನ್ ಪಡ್ಕೊಬೋದು ಅಂತೆಲ್ಲ ಹೇಳ್ತಾ ಇದೆ. ನೋಡೋಣ ನೋಡಿ, ಇಲ್ಲಿ ನಮಗೆ ಕೆಲವೊಂದು ಆಪ್ಷನ್ಸ್ ಇದೆ. ಫಸ್ಟು ಚೇಂಜ್ ಲ್ಯಾಂಗ್ವೇಜ್, ನೆಕ್ಸ್ಟು ದಿವ್ಯಾಂಗಜನ್ ಸರ್ವಿಸಸ್ ಅಂತ ಇದೆ. ಸೊ ಈಗ ನಾನು ಫಸ್ಟು ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀನಿ. ಕನ್ನಡ ಇದೆಯಾ ಇಲ್ವಾ ನೋಡೋಣ. ಇದು ಒಟ್ಟು 10 ಲ್ಯಾಂಗ್ವೇಜಲ್ಲಿದೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಚೇಂಜ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಇಲ್ಲಿ ಯಾವ ಲ್ಯಾಂಗ್ವೇಜ್. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಚೂಸ್ ಮಾಡಿ ಅಂತ ಒಂದು ಲಿಸ್ಟ್ ಬಂದಿದೆ. ಓಕೆ, ಸೆಲೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಇಲ್ಲಿ ನೋಡೋಣ, ಫಸ್ಟು ಹಿಂದಿ ಇದೆ, ಮರಾಠಿ ಇದೆ, ನೆಕ್ಸ್ಟ್ ತೆಲುಗು ತಮಿಳೆಲ್ಲ ಇದೆ. ಆ TTS ನಾನು ಸೆಟ್ ಮಾಡದೇ ಇರೋದ್ರಿಂದ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಕನ್ನಡ. ಓಕೆ ಸ್ನೇಹಿತರೆ, ಕನ್ನಡ ಸಿಕ್ಕಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಕನ್ನಡ ಡಬಲ್ ಟ್ಯಾಪ್ ಮಾಡಿದಾಗ ಚೆಕ್ ಅನ್ನತ್ತೆ. ಸೆಲೆಕ್ಟ್ ಆದಮೇಲೆ ನಾವು ಮಾಮೂಲಿ ಸೆಂಡ್ ಜಾಗದಲ್ಲಿ ಸೆಂಡ್ ಇರುತ್ತೆ, ಸೆಂಡ್ ಮಾಡೋಣ. ಓಕೆ, ಸೆಂಡ್ ಆಯಿತು. ನೋಡೋಣ ಈಗ ಏನು ಬರುತ್ತೆ. ಸಹಾಯಕ್ಕಾಗಿ ಓಕೆ, ಈಗ ಬಂತು ಕನ್ನಡದ. ಸಹಾಯಕ್ಕಾಗಿ ಕೆಳಗಿನ ಪಟ್ಟಿಯಿಂದ ಆಯ್ಕೆ ಮಾಡಿ, ನೀವು ಏನು ಹುಡುಕುತ್ತಿದ್ದೀರಿ ನೋಡಿ. ಸಹಾಯಕ್ಕಾಗಿ ಕೆಳಗಿನ ಪಟ್ಟಿಯಿಂದ ಆಯ್ಕೆ ಮಾಡಿ ಅಂತ ಇದೆ. ದಯವಿಟ್ಟು ಪಟ್ಟಿಯಿಂದ ಒಂದು ಸೇವೆಯನ್ನು ಆಯ್ಕೆ ಮಾಡಿ. ಓಕೆ, ಸೊ ದಯವಿಟ್ಟು ಸೇವೆಯಿಂದ ಒಂದು ಪಟ್ಟಿನ ಆಯ್ಕೆ ಮಾಡಿ ಅಂತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ನೋಡೋಣ ಇಲ್ಲಿ ಏನೇನು ಸೇವೆ ಇದೆ. ಯೋಜನೆ ಶಿಫಾರಸುಗಳು. ಯೋಜನೆ ಶಿಫಾರಸು ಅಂತಂದ್ರೆ ಸ್ಕೀಮ್ ರೆಕಮೆಂಡೇಶನ್. ಪ್ರಯೋಜನ ಕೇಂದ್ರ.
ಪ್ರಯೋಜನ ಕೇಂದ್ರ ಅಂದರೆ ಇದು ಮೋಸ್ಟ್ಲಿ ಅದೇನೋ ಹೇಳ್ತಲ್ಲ ಯಾವುದೋ ಸೆಂಟರು, Radio button. ಹೆಲ್ಪ್ ಸೆಂಟರ್. Muted. ಪ್ರಶ್ನೆಗಳು, UDID ಪ್ರಶ್ನೆಗಳು, Radio button. ಸಹಾಯವಾಣಿ ಸಂಖ್ಯೆಗಳು, ಸಹಾಯವಾಣಿ ಸಂಖ್ಯೆಗಳು Expanded. Drag handle. Button. ಇಷ್ಟಿದೆ. ಈಗ ಸಹಾಯವಾಣಿ ಸಂಖ್ಯೆ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Radio. Checked. ಓಕೆ, ಇದನ್ನ ಸೆಂಡ್ ಮಾಡೋಣ, Send. ನೋಡೋಣ ಏನು ಬರುತ್ತೆ ಸಹಾಯವಾಣಿ ಸಂಖ್ಯೆ. WhatsApp. ಏನೋ ಬಂತು. ಸೇವೆ ಆಯ್ಕೆ, ಸಹಾಯವಾಣಿ ಸಂಖ್ಯೆಗಳು, 11:50. Divya helpline WhatsApp. ಯಾವ Helpline number dash. ನಲ್ಲಿ ನಾನು ನಿಮಗೆ ಸಹಾಯ ಮಾಡಲಿ. 11:59 p.m. ಯಾವ ಹೆಲ್ಪ್ಲೈನ್ ನಂಬರ್ ಸಹಾಯ ಮಾಡಲಿ ಅಂತ ಕೇಳ್ತಾ ಇದೆ. Emoji. Gifts and stickers. Button. ಸೊ ಇದಕ್ಕೆ ಯಾವುದೇ ಲಿಸ್ಟ್ ಕೊಟ್ಟಿಲ್ಲ, ಅದು ನಾವೇ ಟೈಪ್ ಮಾಡ್ಬೇಕನ್ಸುತ್ತೆ. ಇಲ್ಲಿ ಸುಮ್ಮನೆ UDID ಅಂತ ಟೈಪ್ Compose ಮಾಡ್ತೀವಿ. message. Message. Edit box. UDID ಹೆಲ್ಪ್ಲೈನ್ ಕೊಡುತ್ತಾ ಇಲ್ವಾ? Capital U. Uniform. D. Stop recording. I. N. I. D. D. ಓಕೆ, ನೋಡೋಣ. Send. Camera. Button. ಸೆಂಡ್ ಮಾಡಿದ್ದೀನಿ. UDID ಅಂತ ಬರ್ದು ನೋಡೋಣ ಇದಕ್ಕೆ ಏನು ರಿಪ್ಲೈ ಮಾಡುತ್ತೆ. Today. Unit. 12:00 a.m. Read. 12 ಗಂಟೆ ಆಯಿತು. Unit dash. ಗೆ ಸಂಬಂಧಿಸಿದ ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ನಾನು ಹೇಗೆ ಸಹಾಯ ಮಾಡಲಿ. 12:00 a.m. ಓಕೆ, ಈ ಥರ ಕೇಳ್ತಾ Emoji. ಇದೆ. Gifts and compose message. Message. Edit box. ಸುಮ್ಮನೆ UDID ಹೆಲ್ಪ್ಲೈನ್ ನಂಬರ್ ಅಂತ ಫುಲ್ ಬರೀತೀನಿ, ನೋಡೋಣ. Capital Y. Capital Y. Delete. Capital U. D. I. D. Space. H. E. L. E. Selected. Help. Hemp. J. 6 minutes. 24 seconds. L. 6 minutes. L. Delete. L. Lima. L. L. Heal. Delete. L. Deleted. ಒಂದೇ ನಿಮಿಷ, K. Deleted. E. Deleted. ಏನೋ ಟೈಪ್ ಆಯ್ತು ಅದು. W. E. E. L. L. 6 minutes. E. Up. L. Leave L. Helpline. Helpline. ಓಕೆ Number. ಓಕೆ, ಈಗ Open feature. Send. Camera. Button. ನೋಡೋಣ UDID ಹೆಲ್ಪ್ಲೈನ್ ನಂಬರ್ ಬರುತ್ತಾ ಇಲ್ವಾ. ಅದು ಲಿಸ್ಟ್ ಕೊಡಬೇಕಾಯ್ತು ಆ್ಯಕ್ಚುಲಿ. Unit helpline number. Unit helpline number. Unit helpline number. Information. Dash unit helpline number. 011-24365-019. ಇದೆ ನೀವು Disability UDID at gov.in ಗೆ Email. ಮೂಲಕ Department of Empowerment of Persons with Disabilities. Open parent. Close parent ನ Contact. ಮಾಡಬಹುದು. ಈ Contact details ನ Unit card ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಬಹುದು. ಇದರಲ್ಲಿ Error ನಿಂದ Issue. ಆದ ಹಲವು Card ಗಳು ಅಥವಾ Hospital ಗಳ ಜೊತೆ Unattended issues. ಕೂಡ ಸೇರಿವೆ. 12:01 a.m. ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ಬರುತ್ತೆ. Disability 011 ಹೆಚ್ಚಿನ ಮಾಹಿತಿಗಾಗಿ ನೀವು www.lambentcard.gov.in ನ Visit. ಮಾಡಬಹುದು. 12:01 a.m. ಓಕೆ, www.slam. ಬೇರೆ ಏನಾದ್ರೂ ಸಹಾಯ ಬೇಕಾ? 12:01 a.m. ಓಕೆ, ಬೇರೆ ಏನಾದ್ರು ಸಹಾಯ ಬೇಕಾದ್ರೆ ನೀವು Emoji. Gifts and stickers. Button. ಇಲ್ಲೇ ಬೇಕಾದ್ರೆ ನೀವು ವಾಯ್ಸ್ ಇನ್ಪುಟ್ ಯೂಸ್ ಮಾಡಿಕೊಂಡು ನೀವು ಏನಾದರೂ ಸಹಾಯ ಬೇಕಾದರೆ ಕೇಳ್ಬೋದು. ಓಕೆ, ಸೊ ಇದು ವಾಟ್ಸಪ್ ಸರ್ವಿಸು. ಬೇಕಾದ್ರೆ ಸ್ಕೀಮ್ ರೆಕಮೆಂಡೇಷನು ಅದೆಲ್ಲ ಸರ್ಚ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಸ್ಕೀಮ್ ಎಲಿಜಿಬಲ್ ಇದೆ ಅದನ್ನೆಲ್ಲ ನೀವು ಬೇಕಾದ್ರೆ ನೋಡ್ಕೊಬೋದು. ಸೊ ಇದು ವಾಟ್ಸಪ್ ಸರ್ವಿಸ್ ಬಗ್ಗೆ ಆಯಿತು. ನಂಬರ್ ನೆನ್ಪಿಟ್ಕೊಳ್ಳಿ, 9646622622. ಓಕೆ, ಈಗ ನಾವು ಫೋನ್ ಕಾಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ Home. Photo phone. ಫೋನ್ ಓಪನ್ ಮಾಡಿ ನಾನು ನಂಬರ್ ಡೈಲ್ ಮಾಡ್ತೀನಿ. ನಂಬರ್ ಏನು ಅಂತ ಹೇಳ್ತೀನಿ ನೋಡಿ. ನೀವು ಕಾಲ್ ಮಾಡಬೇಕಾಗಿರೋ ನಂಬರು 011 ಅದು ಡೆಲ್ಲಿದು STD ಕೋಡು. ಆಮೇಲೆ 4473-9626. ಒಂದ್ಸಲ ಯಾವುದಕ್ಕೂ ಕನ್ಫರ್ಮ್ ಮಾಡ್ತೀನಿ ಹೇಳಿ ಹೋಗಿ. Reasons. My wife. SIM 1. Call Divya helpline. Call history details. Contact details. ದಿವ್ಯ ಹೆಲ್ಪ್ಲೈನ್ ಅಂತ ನಾನು ಸೇವ್ ಮಾಡ್ಕೊಂಡಿದ್ದೀನಿ. Divya helpline. ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನಾನು. 011-4473-9626. ಎಸ್, ಕರೆಕ್ಟ್. 011-4473-9626. ಸೊ ಈ ನಂಬರ್ಗೆ ನಾವು ಕಾಲ್ ಮಾಡಬೇಕಾಗತ್ತೆ. ಸೊ Dial. Text message dial. Button. ಡೈಲ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. नमस्ते, मैं दिव्या हूँ, एक नेशनल डिसेबिलिटी सपोर्ट चैटबॉट। मैं कई भाषाएं बोल सकती हूँ। क्या आप जरा वो भाषा चुन सकते हैं जिसमें आप बात करना चाहते हैं? ಕನ್ನಡ. ನಮಸ್ಕಾರ. ಸ್ಕೀಮ್ ರೆಕಮೆಂಡೇಶನ್, ಸ್ಕೀಮ್ ಬಗ್ಗೆ ಇನ್ಫಾರ್ಮೇಶನ್, UDID ಬಗ್ಗೆ ಪ್ರಶ್ನೆಗಳು ಅಥವಾ ಹೆಲ್ಪ್ಲೈನ್ ನಂಬರ್ಗಳ ಬಗ್ಗೆ ನಾನು ನಿಮಗೆ ಸಹಾಯ ಮಾಡಬಲ್ಲೆ. ಇವತ್ತು ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ನನಗೆ UDID ಕಾರ್ಡ್ ಬಗ್ಗೆ ಮಾಹಿತಿ ಬೇಕು. ದಯವಿಟ್ಟು ಸ್ವಲ್ಪ ಹೊತ್ತು ಲೈನ್ನಲ್ಲಿರಿ. ನಾನು ನಿಮಗೋಸ್ಕರ ಇನ್ಫಾರ್ಮೇಶನ್ ತರ್ತಿದ್ದೀನಿ. UDID ಕಾರ್ಡ್ ಅಥವಾ ಯುನಿಕ್ ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಅನ್ನೋದು ಭಾರತ ಸರ್ಕಾರದ ಒಂದು ಇನಿಷಿಯೇಟಿವ್.
ಅಂಗವಿಕಲರಿಗೋಸ್ಕರ ನ್ಯಾಷನಲ್ ಡೇಟಾಬೇಸ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಮಾಡಲಾಗ್ತಿದೆ. ಇದನ್ನು ಪ್ರತಿ PWDಗೂ state/UT ಗವರ್ಮೆಂಟ್ ನೋಟಿಫೈ ಮಾಡಿದ ಕಾಂಪಿಟೆಂಟ್ ಮೆಡಿಕಲ್ ಅಥಾರಿಟೀಸ್ ನಿಂದ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಇಶ್ಯೂ ಮಾಡಲಾಗುತ್ತೆ. UDID ಪ್ರಾಜೆಕ್ಟ್ನ ಉದ್ದೇಶ ಡಿಸಬಿಲಿಟೀಸ್ ಇರೋ ವ್ಯಕ್ತಿಗಳಿಗೆ ಗವರ್ನಮೆಂಟ್ ಬೆನಿಫಿಟ್ಸ್ ನ ಟ್ರಾನ್ಸ್ಪರೆಂಟ್ ಆಗಿ, ಎಫಿಷಿಯೆಂಟ್ಲಿ ಆಗಿ ಮತ್ತು ಸುಲಭವಾಗಿ ತಲುಪಿಸೋದನ್ನ ಪ್ರೋತ್ಸಾಹಿಸೋದು ಮತ್ತು ಯೂನಿಫಾರ್ಮಿಟಿನ ಖಚಿತಪಡಿಸಿಕೊಳ್ಳೋದು. ಬೇರೆ ಏನಾದ್ರೂ ಸಹಾಯ ಬೇಕಾ? ನನಗೆ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ನೀವು ಸ್ಕೀಮ್ ರೆಕಮೆಂಡೇಶನ್ಸ್ ಹುಡುಕ್ತಿದ್ದೀರಾ ಅಥವಾ ಯಾವುದಾದರೂ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಿದ್ದೀರಾ? ನನಗೆ ಡಿಸಬಿಲಿಟಿ ಪರ್ಸನ್ ಇರೋ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕು. ನೀವು ಸ್ಕೀಮ್ ರೆಕಮೆಂಡೇಶನ್ಸ್ ಹುಡುಕ್ತಿದ್ದೀರಾ ಅಥವಾ ಯಾವುದಾದರೂ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಿದ್ದೀರಾ? ಸ್ಕೀಮ್ ರೆಕಮೆಂಡೇಶನ್ಗೆ ಹುಡುಕ್ತಾ ಇದ್ದೀನಿ. ನಿಮ್ಮ ರಾಜ್ಯ, ವಯಸ್ಸು, ಅಂಗವಿಕಲತೆಯ ಪ್ರಕಾರ ಮತ್ತು ಅಂಗವಿಕಲತೆಯ ಶೇಕಡಾವಾರು ಎಷ್ಟು ಅಂತ ಹೇಳ್ತೀರಾ? ನಮ್ಮ ಅಂಗವಿಕಲತೆ ಶೇಕಡ 100%, 100%. ನಿಮ್ಮ ರಾಜ್ಯ, ವಯಸ್ಸು ಮತ್ತು ಅಂಗವೈಕಲ್ಯದ ಬಗ್ಗೆ ಏನು ಅಂತ ಹೇಳ್ತೀರಾ? ನನ್ನ ರಾಜ್ಯ ಕರ್ನಾಟಕ, ವಯಸ್ಸು 20. ಇದು ನಿಮ್ಮ ಅಂಗವೈಕಲ್ಯದ ರೀತಿ ಏನು ಅಂತ ಹೇಳ್ತೀರಾ? ನಾನು ಬ್ಲೈಂಡ್. ನೀವು ಯಾವ ಡೊಮೇನ್ ನಲ್ಲಿ ಸ್ಕೀಮ್ ಹುಡುಕ್ತಿದ್ದೀರಾ? ನಾನು ಸ್ಕಾಲರ್ಶಿಪ್. ಒಂದು ನಿಮಿಷ, ನಿಮಗೋಸ್ಕರ ಸ್ಕೀಮ್ಸ್ ಹುಡುಕ್ತಾ ಇದ್ದೀನಿ. ನಿಮ್ಮ ಕ್ರೈಟೇರಿಯಾಗೆ ಮ್ಯಾಚ್ ಆಗುವ 14 ಸ್ಕೀಮ್ಗಳನ್ನ ನಾನು ಹುಡುಕಿದ್ದೀನಿ. ಮೊದಲ 3 ಸ್ಕೀಮ್ಗಳ ಡೀಟೇಲ್ಸ್ ನ ನಿಮಗೆ ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಕೀಮ್, ನ್ಯಾಷನಲ್ ಫಂಡ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಡಿಯಲ್ಲಿ ಆರ್ಥಿಕ ಸಹಾಯ. ಈ ಸ್ಕೀಮ್ ಅಸಿಸ್ಟಿವ್ ಡಿವೈಸಸ್ ಗಳಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮತ್ತು STEM ಎಜುಕೇಶನ್ಗೋಸ್ಕರ ಟ್ಯೂಷನ್ ಫೀ ರಿಇಂಬರ್ಸ್ಮೆಂಟ್ ಕೊಡುತ್ತೆ. 2ನೇ ಯೋಜನೆ, ಬಿಂಚ್ ಪಿಟ್ ಡಿಸಾಬಿಲಿಟೀಸ್ ಇರೋ ವಿದ್ಯಾರ್ಥಿಗಳಿಗೆ ಪ್ರಿಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಈ ಸ್ಕೀಮ್ ನಲ್ಲಿ ಹಾಸ್ಟೆಲರ್ಸ್ಗೆ ತಿಂಗಳಿಗೆ 800 ರೂಪಾಯಿಗಳು, ಡೇ ಸ್ಕಾಲರ್ಸ್ಗೆ ತಿಂಗಳಿಗೆ 500 ರೂಪಾಯಿಗಳು ಮತ್ತು ವಿಸುವಲ್ ಇಂಪೇರ್ಮೆಂಟ್ ಇರೋರಿಗೆ ವರ್ಷಕ್ಕೆ 4000 ರೂಪಾಯಿಗಳು ಸಿಗುತ್ತವೆ. 3ನೇ ಯೋಜನೆ, ಬೀಮ್ ಮಾಡ್ ಡಿಸಾಬಿಲಿಟೀಸ್ ಇರೋ ವ್ಯಕ್ತಿಗಳಿಗೆ ನ್ಯಾಷನಲ್ ಫೆಲೋಶಿಪ್ NFPWD. ಈ ಸ್ಕೀಮ್ ಬೆಂಚ್ಮಾರ್ಕ್ ಡಿಸಬಿಲಿಟೀಸ್ ಇರೋ ವ್ಯಕ್ತಿಗಳಿಗೆ 2 ರಿಂದ 5 ವರ್ಷಗಳವರೆಗೆ ರಿಸರ್ಚ್ ಫೆಲೋಶಿಪ್ ಕೊಡುತ್ತೆ. ಈ ಸ್ಕೀಮ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಉದಾಹರಣೆಗೆ ಅವುಗಳ ಬೆನಿಫಿಟ್ಸ್, ಎಲಿಜಿಬಿಲಿಟಿ ಅಥವಾ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ನಿಮಗೆ ಬೇಕಿದ್ರೆ ನಾನು ಉಳಿದಿರೋ 11 ಸ್ಕೀಮ್ಸ್ ನ ಡೀಟೇಲ್ಸ್ ಕೊಡಬಲ್ಲೆ. ಇದು ರೈಲ್ವೆ ಕನ್ಸೆಷನ್ ಕಾರ್ಡ್ ಯಾವ ರೀತಿ ಮಾಡಿಸೋದು? ದಯವಿಟ್ಟು ಸ್ವಲ್ಪ ಹೊತ್ತು ಲೈನ್ ನಲ್ಲಿರಿ, ನಾನು ನಿಮಗೋಸ್ಕರ ಇನ್ಫಾರ್ಮೇಶನ್ ತರ್ತಿದ್ದೀನಿ. ಕ್ಷಮಿಸಿ, ಈ ಪ್ರಶ್ನೆಗೆ ಉತ್ತರಿಸೋಕೆ ನಾನು ಟ್ರೈನ್ ಆಗಿಲ್ಲ. ಸ್ಕೀಮ್ಸ್, ಬೆನಿಫಿಟ್ ಸೆಂಟರ್ಸ್ ಮತ್ತು ಫೀಡ್ಬ್ಯಾಕ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವಾಟ್ಸ್ಆಪ್ ನಂಬರ್ 9646622622ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೇನೇನು ಮಾಹಿತಿ ಇದೆ ನಿನ್ನ ಹತ್ರ? ನಾನು ನಿಮಗೆ ಡಿಸಬಿಲಿಟಿ ಸರ್ವಿಸಸ್, ಸ್ಕೀಮ್ಸ್, UDID ಕ್ವೆರೀಸ್, ಹೆಲ್ಪ್ ಲೈನ್ ನಂಬರ್ಸ್ ಹಾಗೂ ಗ್ರೀವೆನ್ಸ್ ಅಂಡ್ ಕಂಪ್ಲೇಂಟ್ಸ್ ಗಳಲ್ಲಿ ಸಹಾಯ ಮಾಡಬಲ್ಲೆ. ನೀವು ಯಾವ ಇನ್ಫಾರ್ಮೇಶನ್ ಹುಡುಕ್ತಿದ್ದೀರಿ ಅಂತ ಹೇಳ್ತೀರಾ? ಗ್ರೀವೆನ್ಸ್ ಅಂಡ್ ಕಂಪ್ಲೇಂಟ್ಸ್. ನಿಮ್ಮ ಗ್ರೀವೆನ್ಸ್ ಬಗ್ಗೆ ದಯವಿಟ್ಟು ನನಗೆ ಹೇಳ್ತೀರಾ? ಹೊಸದು ಆಧಾರ್ ಆ್ಯಪ್ ಇದೆಯಲ್ಲ, ಅದರಲ್ಲಿ ನಾವು ಫೇಸ್ ಸ್ಕ್ಯಾನ್ ಮಾಡಿ ಲಾಗಿನ್ ಆಗಬೇಕು. ಸೊ ನಾನು ಬ್ಲೈಂಡ್ ಆಗಿರೋದ್ರಿಂದ ನನ್ನ ಫೇಸ್ ಸ್ಕ್ಯಾನ್ ಆಗ್ತಾ ಇಲ್ಲ. ಅಕ್ಸೆಸಿಬಿಲಿಟಿಗೆ ಸಂಬಂಧಿಸಿದ ದೂರುಗಳಿಗಾಗಿ ನೀವು ಪ್ಲೇ ಸ್ಟೋರ್ನಲ್ಲಿ ಅವೈಲಬಲ್ ಇರೋ ಸುಗಮ್ಯ ಭಾರತ್ ಆಪ್ ಯೂಸ್ ಮಾಡಿ ದೂರು ದಾಖಲಿಸಬಹುದು. ಇಲ್ಲ ಅಂದ್ರೆ ಸುಗಮ್ಯ ಭಾರತ್ ವೆಬ್ಸೈಟ್ ಮೂಲಕವೂ ದೂರು ದಾಖಲಿಸಬಹುದು. ಸಂಬಂಧಪಟ್ಟ ಟೀಮ್ಗಳು ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತವೆ. ಸರಿ, ಆಯಿತು. ಥ್ಯಾಂಕ್ ಯು ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ. ಇನ್ನೇನಾದ್ರು ಮಾಹಿತಿ ಬೇಕಾದ್ರೆ ಫೋನ್ ಮಾಡ್ತೀನಿ. ನಿಮಗೆ ಸಹಾಯ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ನಿಮ್ಮ ದಿನ ಚೆನ್ನಾಗಿರಲಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ದಿವ್ಯಾ ಯಾವ ರೀತಿ ಮಾತಾಡಿದ್ಲು ಅಂತ. ಸೊ ಯೂಶಲಿ IVR ಕಾಲ್ ಮಾಡಿದ್ರೆ 1 ಒತ್ತಿ 2 ಒತ್ತಿ ಅಂತೆಲ್ಲ ಇರುತ್ತೆ. ಅದೆಲ್ಲ ಸುಮಾರು ಜನಕ್ಕೆ ಒತ್ತೋದು ಕೂಡ ಕಷ್ಟ ಆಗುತ್ತೆ ಫೋನಲ್ಲಿ. ಬಟ್ ಇದರಲ್ಲಿ ನೀವು ಯಾವುದೇ ನಂಬರ್ನ ಒತ್ತಂಗಿಲ್ಲ. ಸುಮ್ಮನೆ ಕಾಲ್ ಮಾಡಿ
ಇದು ನಿಮ್ಮ ಜೊತೆ ಮಾತಾಡೋದು ಎ ಐ ಅದು ಆ್ಯಕ್ಚುಲಿ ಎ ಐನೇ ನೋಡಿ ಯಾವ ರೀತಿ ರಿಯಲ್ ಟೈಮಲ್ಲಿ ನಮಗೆ ಕಾನ್ವರ್ಸೇಷನ್ ಮಾಡೋ ಮೂಲಕ ಉತ್ತರ ಕೊಡುತ್ತೆ ಅನ್ನೋದು ಇದಕ್ಕೊಂದು ಸಾಕ್ಷಿ. ಅಂತಂದರೆ ಎ ಐ ಎಲ್ಲ ಫೀಲ್ಡಲ್ಲೂ ಈಗ ಇಂಪ್ಲಿಮೆಂಟ್ ಆಗ್ತಾನೇ ಇದೆ. ಇನ್ನು ಮುಂದೆ ಕಾಲ್ ಸೆಂಟ್ರ್ ಜಾಬ್ಗಳು ಕೂಡ ಹೋಗುತ್ತೆ. ಕಾಲ್ ಸೆಂಟ್ರಲ್ಲಿ ಏನೀಗ ಮ್ಯಾನ್ಯಲಾಗಿ ಕೆಲಸ ಮಾಡ್ತಾಯಿದ್ರೆ ಅದಕ್ಕೆಲ್ಲನೂ ಕೂಡ ಕೂತು ಬರುತ್ತೆ ಮುಂದೆ. ಅದಕ್ಕೊಂದು ಉದಾಹರಣೆ ಇದು. ಓಕೆ, ಸೊ ನಮಗೆ ರಿಯಲ್ ಟೈಮು ಒಬ್ಬ ಮನುಷ್ಯ ಯಾವ ರೀತಿ ಮಾತಾಡ್ತಾನೋ ಆ ರೀತಿ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡುತ್ತೆ, ನೀವು ಕೇಳಿದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸೊ ಈ ರೀತಿ ಎಲ್ಲ ಆದಾಗ ಇನ್ನು ಮನುಷ್ಯರ ಅವಶ್ಯಕತೆಯೇ ಇರೋಲ್ಲ ಕಾಲ್ ಸೆಂಟ್ರಲ್ಲಿ. ಸೊ ಇದರಲ್ಲಿ ಏನೂ ಇಲ್ಲ, ಜಸ್ಟು ಯಾವುದೋ ನಂಬರ್ ಒತ್ತಂಗಿಲ್ಲ, ಏನಿಲ್ಲ, ನೀವು ಪ್ರಶ್ನೆ ಕೇಳ್ತಾ ಹೋದರೆ ಅದು ಅದಕ್ಕೆ ಉತ್ತರ ಕೊಡ್ತಾ ಹೋಗುತ್ತೆ. ಇಷ್ಟೇ ಇದು. ಓಕೆ, ಸೊ ಜಸ್ಟ್ ನೀವು ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು. ಡಿಸಬಿಲಿಟಿ ಬಗ್ಗೆ ತಿಳ್ಕೊಬೋದು. ನೋಡಿ, ನಾನು ಸ್ಕಾಲರ್ಶಿಪ್ ಅಂದಾಗ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗಳ ಬಗ್ಗೆ ಎಲ್ಲ ಹೇಳ್ತು ಕೆಲವೊಂದು. ಆಮೇಲೆ ನಾನು ಈ ರೀತಿ ಕಂಪ್ಲೇಂಟು ಕೊಡಬೇಕು ಅಂತ ಅಂದಾಗ ಅದೇ ಸುಗಮ್ಯ ಭಾರತ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದ್ರ ಮೂಲಕ ನೀವು ಕೊಡಿ ಅಂತೆಲ್ಲ ಹೇಳ್ತು. ಈ ರೀತಿ ನಿಮಗೆ ಗೈಡೆನ್ಸ್ ಕೊಡುತ್ತೆ. ಸೊ ಇದನ್ನು ನೀವು ಕೂಡ ಯೂಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಹಂಚಿ. ನೀವು ಬೇರೆ ಬೇರೆ ಮಾಹಿತಿ ಎಲ್ಲ ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇಂಥದ್ದು ಭಾಳ ಇಂಪಾರ್ಟೆಂಟು. ಸ್ಪೆಷಲಿ ಡಿಸೇಬಲ್ಡ್ಗೆ ಇಂಥ ಎಲ್ಲ ಗೊತ್ತಿದ್ರೆ ಯಾವಾಗಾದರೂ ಯಾವ್ದಾದ್ರು ಒಂದು ಮಾಹಿತಿ ತಿಳ್ಕೊಳ್ಳೋಕೆ ಹೆಲ್ಪ್ ಆಗ್ಬೋದು. ಶೇರ್ ಮಾಡಿ, ಹಾಗೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ, ನೀವು ಶೇರ್ ಮಾಡಿಲ್ಲ ಅಂತಂದರೂ ಕೂಡ ಇನ್ನೂ ಯೂಟ್ಯೂಬಲ್ಲಿ ಬ್ರೌಸ್ ಮಾಡೋರಿಗೆ ಹೆಚ್ಚು ಜನರಿಗೆ ವೀಡಿಯೋ ರೆಕಮೆಂಡ್ ಆಗಬೇಕು ಅಂತಂದರೆ ನೀವು ವೀಡಿಯೋನ ಲೈಕ್ ಮಾಡಬೇಕಾಗತ್ತೆ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾಯಿರೋ, ನಾವು ಮಾಡ್ತಾ ಇರೋಂಥ ಕೆಲಸ ಇಷ್ಟ ಆದರೆ ವೀಡಿಯೋನ ನೋಡಿ ಹಾಗೆ ಹೋಗೋ ಬದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಕಾಮೆಂಟ್ ಮಾಡಿಲ್ವೋ ಕಾಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಗ್ರೂಪಲ್ಲೂ ಕೂಡ ಹಂಚ್ಕೋಬೋದು ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.